ಹೈ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಕನ್ನಡ ಯೂಟ್ಯೂಬ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ಲೈಕಾನ್ ಕ್ಲಿಕ್ ಮಾಡಿ. ಯಾನಿ ರಾಜೇಂದ್ರ ಹೇಳಿದ ರೌಡಿನ ಮೀಟ್ ಮಾಡೋದಕ್ಕೆ ಅಂತ ಬಂದಿರ್ತಾಳೆ. ಫುಲ್ ಬೂತ್ ಬಂಗ್ಲೆ ಥರ ಇರುತ್ತೆ. ಅಲ್ಲಿ ಬಂದ್ಬಿಟ್ಟು ಅವ್ರ ಜೊತೆ ತಗ್ಲಾಕೊಂಡ್ಬಿಡ್ತಾಳೆ. ಅವಳನ್ನ ಹೋಗಕ್ಕೆ ಬಿಡಬೇಡಿ, ಕತ್ತರು ಸಾಕ್ರಿ, ಯಾವ ಜೀವಿನೂ ನಮ್ಮ ಒಳಗಡೆ ಬಂದ್ಬಿಟ್ಟು ಒಳಗಡೆ ಆಚೆಗೆ ಹೋಗ್ಬಾರ್ದು ಅಂತ ಹೇಳ್ತಿರ್ತಾಳೆ. ಅವಾಗ ಅಲ್ಲಿ ಅವ್ರು ಇನ್ನೇನು ಮಚ್ಚೆತ್ತಿ ಹಿಂಗೆ ಕತ್ತರಿಸ್ಬೇಕು ಅನ್ನೋಷ್ಟರಲ್ಲಿ ನನ್ನ ರಾಜೇಂದ್ರ ಕಳಿಸಿದ್ದು ಅಂತ ಹೇಳ್ಬಿಡ್ತಾಳೆ. ಅವಾಗೆಲ್ಲ ಭಯದಲ್ಲಿ ಎದ್ರುಕೊಂಡು ನಿಂತ್ಕೊತಾರೆ. ಏನು ಡೀಲು, ಅವನೇನಕ್ಕೆ ಕಳಿಸ್ದ, ಏನು ವಿಷಯ ಅಂತ ಕೇಳ್ತಾಳೆ. ಅವಾಗ ಅವ್ರದ್ದು ಡೀಲ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾಳೆ. ಅಜಿತ್ನ ನೋಡೋದಕ್ಕೆ ಅಂತ ಸತ್ಯ ಬಂದಿರ್ತಾನೆ ಸ್ಟೇಷನ್ಗೆ. ಇಬ್ಬರು ಕೂತ್ಕೊಂಡು ಮಾತಾಡ್ತಿರ್ತಾರೆ. ಅಲ್ಲಿಗೆ ಲಕ್ಷ್ಮಿನೂ ಬರ್ತಾಳೆ. ಲಕ್ಷ್ಮಿನೂ ಹಿಂದೆಗಡೆ ಟೀ ಇಟ್ಕೊಂಡು ಬಂದಿರ್ತಾಳೆ. ಅಲ್ಲಿ ನೋಡಿದ್ರೆ ಅವರಿಬ್ಬರು ಭೂಮಿನ ಇವಾಗ ನಿನ್ನ ಜೊತೆ ಶಾಶ್ವತವಾಗಿರಬೇಕು ಅಂದರೆ ಫಸ್ಟು ನೀನು ಭಾಗ್ಯಮ್ಮನ ಜೈಲಿಂದ ಬಿಡಿಸ್ಬಾರ್ದು. ನೀನು ಜೈಲಲ್ಲಿ ಏನಾರ ಬೇಲ್ ಕೊಟ್ಟು ಬಿಡಿಸ್ಬಿಟ್ಟ ಅಂದರೆ ಆವಾಗ ನಿಂಗೆ ಭೂಮಿ ಹೋಗಿ ಭಾಗ್ಯಮ್ಮನ ಜೊತೆ ಕ್ಲೋಸ್ ಆಗಿಬಿಡ್ತಾಳೆ. ಅವರು ಇಬ್ಬರೂ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತಾರೆ. ನೀನು ಅವ್ರನ್ನ ಆಚೆ ಕರ್ಕೊ ಬಂದಿಲ್ಲ ಅಂದರೆ ಆಟೋಮೆಟಿಕಲಿ ನಿನ್ನ ಜೊತೆ ಭೂಮಿ ಇರ್ತಾಳೆ. ಅವಳು ಸ್ಟೇಷನ್ಗೆ ಪೋಸ್ಟಿಂಗ್ ಆಗಿ ಇಲ್ಲೇ ಬಂದಿದ್ರೂ ನಿನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾಳೆ. ನೀನು ಅವ್ರನ್ನ ಆಚೆ ಕರ್ಕೊಂಬರ್ಬೇಡ. ಆಚೆ ಕರ್ಕೊಬಂದಿಲ್ಲ ಅಂದರೆ ಭೂಮಿ ನಿನ್ನ ಜೊತೆ ಇರ್ತಾಳೆ ಅಂತ ಹೇಳ್ತಿರ್ತಾನೆ. ಹೌದಾ ಸತ್ಯಣ್ಣ, ನಿಜವಾಗ್ಲೂ ಭೂಮಿ ನನ್ನ ಜೊತೆ ಇರ್ತಾಳೆ ಅಂತ ಖುಷಿ ಪಡ್ತಾ ಇರ್ತಾನೆ. ಆವಾಗ ಲಕ್ಷ್ಮಿ ಅವರು ಅದನ್ನ ಕೇಳಿಸ್ಕೊಂಬಿಟ್ಟು, ಏನಿದು ಇವ್ರು ಏನು ಮಾಡೋದು ಕೊಟ್ಟಿದ್ದಾರೆ, ಭಾಗ್ಯಮ್ಮನ್ನ ಆಚೆ ಕರ್ಕೊಂಬಂದಿಲ್ಲ ಅಂದರೆ ಇಷ್ಟೆಲ್ಲ ಕಷ್ಟ ಆಗುತ್ತೆ. ಇವರು ಯಾಕೋ ಅಜಿತ್ ಸಾಹೇಬರು ತುಂಬ ದುರಾಸೆಯಿಂದ ನಮ್ಮ ಭಾಗ್ಯಕ್ಕನ್ನ ಕರ್ಕೊಂಬರ್ಬಾರ್ದು ಅಂತ ಅನ್ಕೊತಿದ್ದಾರೆ ಅಂತ ಬೇಜಾರು ಮಾಡ್ಕೊಂಡು ಅಲ್ಲಿಂದ ಹೊಂಟೋಗ್ತಾಳೆ. ಆವಾಗ ಸರಿಯಾಗಿ ಸತ್ಯಂಗೆ ಬೈತಾನೆ. ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ ಸತ್ಯಣ್ಣ, ನೀವು ಇದೆಲ್ಲ ಯಾರಿಗೋಸ್ಕರ ಮಾಡಬೇಕು ಅಂದ್ಕೊಂಡಿದ್ದೀರಾ? ಒಬ್ಬ ಸಿನ್ಸಿಯರ್ ಆಫೀಸರ್, ನನ್ನ ಜುರಿಕ್ಷನಲ್ಲಿ ಬರೋ ಎಲ್ಲರಿಗೂ ಕರೆಕ್ಟಾಗಿ ನಾನು ಎಲ್ಲ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಎಷ್ಟು ಕಷ್ಟಪಡ್ತಾ ಇದ್ದೀನಿ. ಅಂಥದ್ರಲ್ಲಿ ನಾನು ಭೂಮಿಗೆ ಮಾತು ಕೊಟ್ಟಿದ್ದೀನಿ ಅವ್ರ ಅಮ್ಮನ ಆಚೆ ಕರ್ಕೊಂಬರ್ತೀನಿ ಅಂತ. ಅವರು ಈ ಕೇಸಲ್ಲಿ ನಾನೇ ಐವೋ. ಅಂಥದ್ರಲ್ಲಿ ನಾನು ಅವ್ರಿಗೆ ನ್ಯಾಯ ಸಲ್ಲಿಸಲಿಲ್ಲ ಅಂದರೆ ಇನ್ನು ಯಾರು ನ್ಯಾಯ ಕೊಡಿಸ್ತಾರೆ ಅವ್ರಿಗೆ ಅಂತ ನಾನು ಭೂಮಿಗೆ ನನ್ನ ಜೊತೆ ಇರಬೇಕು ಅನ್ನೋ ಸ್ವಾರ್ಥಕ್ಕೋಸ್ಕರ ಅವ್ರ ಅಮ್ಮನ್ನ ಜೈಲಿಂದ ಆಚೆ ಕರ್ಕೊಂಬರ್ದಿರೋದು ಯಾವ ನ್ಯಾಯ? ಈ ಥರ ನಿಮ್ಮನ್ನ ಅಲ್ಲದೆ ಬೇರೆ ಯಾರು ಮಾತಾಡಿದ್ದಿದ್ರೆ ಅವ್ರಿಗೆ ಸರಿಯಾಗಿ ಗ್ರಾಚಾರ ಬಿಡಿಸ್ಬಿಡ್ತಿದ್ದೆ ನಾನು ನೀವು ನಮ್ಮ ಅಣ್ಣ ಏನೋ ನಾನು ಚೆನ್ನಾಗಿರಲಿ ಅಂತ ನನ್ನ ಒಳ್ಳೇದನ್ನು ಎಕ್ಸ್ಪೆಕ್ಟ್ ಮಾಡಿ ನೀವು ಈ ಥರ ಹೇಳಿರ್ತೀರ ಅಂತ ನಾನು ಸಮಾಧಾನವಾಗಿದ್ದೀನಿ ಅಷ್ಟೇ ಅಂತ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾನೆ. ಸಾರಿ ಮರಯ್ಯ, ನನಗೆ ಗೊತ್ತಾಗಲಿಲ್ಲ. ಈ ಬುದ್ಧಿ ಏನೇನೋ ಯೋಚನೆ ಮಾಡಿಬಿಡುತ್ತೆ. ಆ ಬುದ್ಧಿ ಯೋಚನೆ ಮಾಡಿರೋದ್ರಿಂದನೇ ಈ ಥರ ಎಲ್ಲ ಆಗೋಯ್ತು. ಕೆಲವೊಂದು ಸತಿ ನಮ್ಮ ಬುದ್ಧಿ ನಮ್ಮನ್ನೇ ಕಂಟ್ರೋಲ್ ಮಾಡೋದಕ್ಕಾಗಲ್ಲ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಮಾರಯ್ಯ ಅಂತ ತಲೆ ಬಗ್ಗಿಸ್ಕೊಂಡು ನಿಂತಿರ್ತಾನೆ. ಇಟ್ಸ್ ಓಕೆ ಸತ್ಯಣ್ಣ, ನೀವು ನಾನು ಖುಷಿಯಾಗಿರಲಿ ಅಂತ ಹೇಳ್ಬಿಟ್ಟು ನಾನು ಭೂಮಿ ಚೆನ್ನಾಗಿರಲಿ ಅಂತ ಏನೇನೆಲ್ಲ ಯೋಚನೆ ಮಾಡ್ತೀರಾ. ಹಂಗಂತ ನಾವು ಸ್ವಾರ್ಥಿಯಾಗಿ ಓವರಾಗಿ ಈ ಥರ ಎಲ್ಲ ಥಿಂಕ್ ಮಾಡಬಾರ್ದು, ತಪ್ಪಾಗುತ್ತೆ ಅಂತ. ಅಜಿತ್, ನನಗೆ ರೌಂಡ್ಸ್ಗೆ ಹೋಗೋದಕ್ಕೆ ಟೈಮ್ ಆಯಿತು, ನಾನು ಆಚೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅವನು ಹೋಗ್ತಾ ಇರ್ತಾನೆ. ಅವನ ಆಚೆ ಕಡೆ ಬಂದು ಗಾಡಿ ಎತ್ಕೊಂಡು ಇನ್ನೇನು ಹೋಗ್ತಾ ಇರಬೇಕು ಅನ್ನೋಷ್ಟರಲ್ಲಿ ಲಕ್ಷ್ಮಿ ನಿಂತ್ಕೊಂಡು ನೋಡ್ತಾ ಇರ್ತಾಳೆ. ಅಜಿತ್ ಸಾಹೇಬ್ರು ಯಾಕೆ ಹಿಂಗೋಗೋದ್ರು, ನಮ್ಮ ಭೂಮಿ ಕೊಟ್ಟಿರೋ ಮಾತನ್ನು ತಪ್ತಾ ಇದ್ದಾರಲ್ಲ, ಇದೇನು ಮಾಡೋದು, ನಾನು ಭೂಮಿಗೆ ಏನಾರು ಹೇಳ್ಬೇಕಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಭೂಮಿ ಅವಳುಗಳೇ ಹೇಳ್ಕೊತಾ ಇರ್ತಾಳೆ. ಏನು ಭೂಮಿ, ನಿನಗೆ ಫೋನಲ್ಲಿ ಮಾತಾಡೋ ಅವಕಾಶ ಸಿಕ್ಕಿದ್ರೆ ಫಸ್ಟು ನೀನು ಲಕ್ಷ್ಮಿ ಅಕ್ಕಂಗೆ ಫೋನ್ ಮಾಡಿಬಿಟ್ಟು ಬೇರೆ ಎಲ್ಲ ಹೆಂಗಿದ್ದೀರಾ ಏನು ಇತ್ತಂತ ವಿಚಾರಿಸ್ಕೊಳ್ಳೋದು ಬಿಟ್ಟು ನೀನು ಹೋಗ್ಬಿಟ್ಟು ಆ ದೇವ್ರ ಮನೆ ಸನ್ನಿಧಿಯವ್ರ ಮನೆಗೆ ಫೋನ್ ಮಾಡಿದ್ಯಲ್ಲ, ಅಲ್ಲಿ ಹೋಗಿ ಸಾಹೇಬ್ರೆ ನೀವು ಹೆಂಗಿದ್ದೀರಾ ಏನು ಎತ್ತ ಅಂತ ಅಂದ್ಕೊಂಡು ಅವ್ರ ಮನೆಯವ್ರ ಜೊತೆ ಎಲ್ಲ ಮಾತಾಡಿ ಅವ್ರ ಮೇಲೆ ಅಷ್ಟೊಂದು ಪ್ರೀತಿನ ಹುಟ್ಟಿಸ್ಕೊತಾ ಇದೆಯಾ. ಇದರಿಂದ ಒಳ್ಳೇದಲ್ಲ. ನೀನು ಅವ್ರ ಮನೆಗೆ ಫೋನ್ ಮಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಅಟ್ಲೀಸ್ಟ್ ಲಕ್ಷ್ಮಿ ಅಕ್ಕಂಗೆ ಫೋನ್ ಮಾಡಿದರೆ ಅಂಗಡಿ ಹೆಂಗಿದೆ, ಏನಾಯಿತು, ಅಮ್ಮನ ಬಿಡ್ಸ್ಕೊಂಬರೋದ್ರ ಬಗ್ಗೆ ಸಾಹೇಬ್ರು ಏನು ಮಾಡ್ತಿದ್ದಾರೆ ಏನು ಇತ್ತಂತ ಏನಾರ ಕೇಳ್ಬೋದಾಗಿತ್ತು. ಅದನ್ನ ಬಿಟ್ಬಿಟ್ಟು ನೀನು ಇವ್ರಿಗೆ ಫೋನ್ ಮಾಡಿ ಟೈಮ್ ವೇಸ್ಟ್ ಮಾಡ್ಕೊಂಡಲ್ಲ, ನಿನಗೆ ಬುದ್ಧಿ ಇಲ್ಲ ಭೂಮಿ ಅಂತ ಹೇಳಿ ಅವಳೇ ಹೇಳ್ಕೊತಾ ಇರ್ತಾಳೆ. ಜನ ಹಾಸಿಗೆ ಮೇಲೆ ಕೂತ್ಕೊಂಡು ಬಟ್ಟೆ ಮರ್ಚಿಕ್ತಾ ಇರ್ತಾಳೆ. ಹಿಂದಗಡೆಯಿಂದ ಬಂದ್ಬಿಟ್ಟು ನಚಿಕೇತ ಅವಳನ್ನ ತಪ್ಕೊಂಡ್ಬಿಡ್ತಾನೆ. ನಚ್ಚಿ ಏನು ಮಾಡ್ತಾ ಇದೀಯ ನೀನು ಅಂತ ಕೇಳ್ತಾಳೆ. ನಾನು ಮುದ್ದು ಹೆಂಡ್ತಿನ ನಾನು ಮುದ್ದು ಮಾಡ್ತಾ ಇದ್ದೀನಿ, ನಾಳೆ ಅವಳು ಬರ್ತಡೇ ಇದೆ, ಬರ್ತಡೇ ಬಿಟ್ಬಿಟ್ಟು ಈ ಥರ ಬಟ್ಟೆ ಮರ್ಚ್ಕೊಂಡು ಕೂತಿದ್ದಾಳೆ, ಯಾಕೆ ನೀನು ಯಾಕೆ ಈ ಕೆಲಸನೆಲ್ಲ ಮಾಡಬೇಕು, ನೀ ಇಲ್ಲಿ ಮನೇಲಿ ಕೆಲಸ ಮಾಡೋದಕ್ಕೆ ಇಲ್ವಾ, ಅವ್ರಿಗೆ ಹೇಳಿದ್ದಿದ್ರೆ ಅವರೇನೆ ಬಟ್ಟೆ ಮರ್ಚಿರ್ತಾ ಇದ್ರು, ನೀನು ಯಾಕೆ ನಿನ್ನ ಮೃದುವಾದ ಕೈಯಲ್ಲಿ ಇಂಥ ಕೆಲಸನೆಲ್ಲ ಮಾಡ್ತಾ ಇದೀಯಾ ಅಂತ ಕೇಳ್ತಿರ್ತಾನೆ. ನನ್ನ ಗಂಡನ ಬಟ್ಟೆನ ನನಗೆ ಮಡ್ಸೋದು ನನಗೇನು ದೊಡ್ಡ ಕಷ್ಟ ಆಗೋದಿಲ್ಲ, ನಾನು ಪ್ರೀತಿಯಿಂದನೇ ನೀನು ಬಟ್ಟೆನ ಮಚ್ಚಿಕ್ತಾ ಇದ್ದೆ ಅಂತ ಹೇಳ್ತಾಳೆ. ನನ್ನ ಹೆಂಡತಿ ಪ್ರೀತಿಯಿಂದ ಎಲ್ಲ ಕೆಲಸನೂ ಮಾಡ್ತಾಯಿದ್ರೆ ನನ್ನ ಕೈಲಿ ನೋಡ್ಕೊಂಡು ಸುಮ್ಮನೆ ಇರೋದಕ್ಕಾಗೋದಿಲ್ಲ. ನಿನ್ನ ಬರ್ತಡೇ ಇದೆ, ಬರ್ತಡೇ ಬೇಬಿಗೆ ಸ್ವೀಟಾಗಿ ಏನಾದ್ರು ಸರ್ಪ್ರೈಸ್ ಗಿಫ್ಟ್ ಕೊಡಬೇಕು ಅಂತ ನಾನಿದ್ದೀನಿ ಅಂತ ಹೇಳ್ತಾ ಇರ್ತಾನೆ. ನಿನ್ಗೇನಾದರೂ ಏನು ಬೇಕು ಅಂತ ಕೇಳು, ನಾನು ನೀನು ಕೇಳಿದ್ನೆಲ್ಲ ತಗೊಬಂದು ಕೊಡ್ತೀನಿ ಅಂತ ಹೇಳ್ತಾ ಇರ್ತಾನೆ. ಆವಾಗ ನೀನು ನನಗೆ ಏನು ಕೇಳಿದ್ರು ಕೊಡ್ತೀಯಾ ಅಂತ ಕೇಳ್ತಾಳೆ. ಹೌದು, ನೀನು ಏನು ಕೇಳಿದ್ರು ಕೊಡ್ತೀನಿ ಅಂತ ಹೇಳ್ತಾ ಇರ್ತಾನೆ. ಹಾಗಾದರೆ ಪ್ರಾಮಿಸ್ ಮಾಡು ಅಂತ ಹೇಳ್ತಾರೆ. ಆಗ ಆಯಿತು ಪ್ರಾಮಿಸ್, ನಿಮಗೆ ಏನು ಕೇಳಿದ್ರು ನಾನು ಕೊಡ್ತೀನಿ ಅಂತ ಹೇಳ್ತಾನೆ. ಹಾಗಾದರೆ ನನಗೆ ಇವಾಗ ಬೇಡ, ನನಗೆ ಸಮಯ ಸಂದರ್ಭ ಬಂದಾಗ ನಾನು ಕೇಳ್ತೀನಿ, ಅವಾಗ ನೀನು ನಾನು ಕೊಡುವಂತೆ ಅಂತ ಹೇಳ್ತಾಳೆ. ಆಯಿತು ಅಂತ ಹೇಳ್ಬಿಟ್ಟು ಅವನು ಪ್ರಾಮಿಸ್ ಮಾಡಿಬಿಟ್ಟು ಅಲ್ಲಿಂದ
ಹೊಂಟೋಗ್ತಾನೆ. ಆವಾಗ ಅವಳ ಕೈನ ಅವಳೇ ನೋಡ್ಕೊತಾ ಇರ್ತಾಳೆ. ನನಗೆ ಪ್ರಾಮಿಸ್ ಮಾಡಿದ್ಯಾ ನಚ್ಚಿ, ಸರಿಯಾದ ಟೈಮ್ ಬಂದಾಗ ನಾನು ಏನು ಕೇಳಬೇಕು ಅದನ್ನ ಕೇಳ್ತೀನಿ ಅಂತ ಅನ್ಕೊತಾ ಇರ್ತಾಳೆ. ರೌಂಡ್ಸ್ ಮುಗಿಸ್ಕೊಂಡು ವಾಪಸ್ ಗಾಡೀಲಿ ಬರ್ತಾನೆ ಸ್ಟೇಷನ್ ಹತ್ರಕ್ಕೆ. ಆವಾಗ ಗಾಡಿ ಬಂದು ನಿಲ್ಲಿಸ್ತಿದ್ದಂಗೆ ಲಕ್ಷ್ಮಿ ಅವ್ರನ್ನೇ ನೋಡ್ತಾ ಇರ್ತಾಳೆ. ಒಂದು ಗಿಫ್ಟ್ ಬಾಕ್ಸ್ನ ಇಟ್ಕೊಂಡು ಬರ್ತಾ ಇರ್ತಾನೆ. ಏನು ಸತ್ಯಣ್ಣ ಇದು, ಇದೇನೋ ಬಾಕ್ಸ್ನ ಬೇರೆ ಇಟ್ಕೊಂಡು ಬರ್ತಾ ಇದ್ದೀರಾ ಅಂತ ಕೇಳ್ತಾನೆ. ಇದೇನು ಮಾರಯ್ಯ, ನೀನೇ ನನಗೆ ಹೇಳಿದಲ್ಲ ಗಿಫ್ಟ್ ತೊಗೊಂಡು ಬಾ, ನಾಳೆ ಅಂಜನನ ಬರ್ತಡೇ ಇದೆ, ಅವಳು ಗಿಫ್ಟ್ ಕೊಡಬೇಕು ಅಂತ ಹೇಳಿದ್ದಲ್ಲ, ಮರ್ತೋಗ್ಬಿಟ್ಟಿಯಾ ಅಂತ ಕೇಳ್ತಿರ್ತಾನೆ. ಅಯ್ಯೋ ಸತ್ಯಣ್ಣ, ನಾನು ರೋಸಿ, ಅದೇ ನಮ್ಮ ಮಾವ ಅವ್ರ ಸೆಕ್ರೆಟ್ರಿ ರೋಸಿ ಇದ್ದಾಳಲ್ಲ, ಅವಳ ಕೇಸ್ ಇನ್ವೆಸ್ಟಿಗೇಷನಲ್ಲಿ ನಾನು ಎಲ್ಲ ಮರ್ತೋಗ್ಬಿಟ್ಟೆ ಅಂತ ಹೇಳ್ತಿರ್ತಾನೆ. ನೀನು ಮರ್ತಿರೋದು ಆ ಕೇಸಿಂದ ಅಲ್ಲ, ನೀನು ಮರ್ತಿರೋದು ಆ ಭೂಮಿ ನೆನಪಿಂದ, ಅದರಿಂದ ಆಚೆ ಬಾ ಮಾರಯ್ಯ ಅಂತ ಹೇಳ್ತಿರ್ತಾನೆ. ಅಯ್ಯೋ ಸತ್ಯಣ್ಣ, ನೀವು ಸುಮ್ಮನೆ ಇರಿ, ನೀವು ರೇಗಿಸ್ಬೇಡಿ ಅಂತ ಹೇಳ್ತಾ ಇರ್ತಾನೆ. ಆಗ ಲಕ್ಷ್ಮಿಯವ್ರನ್ನ ನೋಡ್ಬಿಟ್ಟು ಅವನು ಭೂಮಿ ಅನ್ಕೊಂಡ್ಬಿಡ್ತಾನೆ ಅಜ್ಜಿತ್ತು. ಭೂಮಿ, ಏನು ಇಲ್ಲ ಅಲ್ಲೇ ನಿಂತಿದ್ಯಾ, ಬೇಗ ಬಾ, ಮನೆಗೆ ಹೋಗೋಣ, ಟೈಮ್ ಆಯಿತು. ನಾನು ನೀನು ಬಂದಿಲ್ಲ ಅಂದರೆ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬಿಡ್ತೀನಿ, ಆಮೇಲೆ ನೀನು ನಡ್ಕೊಂಬರ್ಬೇಕಾಗತ್ತೆ. ಬೇಡ ಅದೆಲ್ಲ, ಅಮ್ಮ ನನಗೆ ಬೈತಾರೆ, ನೀನು ಬೇಗ ಬಂದು ಗಾಡಿಗೆ ಎತ್ಕೊ ಅಂತ ಹೇಳ್ತಾ ಇರ್ತಾನೆ. ಆವಾಗ ಲಕ್ಷ್ಮಿ ಹಂಗೆ ಗುರಾಯಿಸ್ಕೊಂಡು ನೋಡ್ತಾ ಇರ್ತಾಳೆ. ಆವಾಗ ಹಿಂಗೆ ಮುಟ್ಬಿಟ್ಟು, ಅಜಿತ್ ಏನು ಹೇಳ್ತಿದ್ಯಾ, ಅಜಿತ ಅವ್ರು ಲಕ್ಷ್ಮಿ ಕಣೋ, ನಿಮ್ಮ ಭೂಮಿ ಅಲ್ಲ ಅಂತ ಹೇಳ್ತಾನೆ ಸತ್ಯ. ಆವಾಗ ಸಾರಿ ನಂಗೆ ಗೊತ್ತಾಗಲಿಲ್ಲ, ನಾನು ಭೂಮಿ ನೆನಪಲ್ಲೇ ಸುಮ್ಮನೆ ನಿಮ್ಮನ್ನ ಹಂಗೆ ಮಾತಾಡ್ಸ್ಬಿಟ್ಟೆ, ಲಕ್ಷ್ಮಿ ಅಕ್ಕ ಬೇಜಾರು ಮಾಡ್ಕೊಬೇಡಿ ಅಂತ ಹೇಳ್ತಾನೆ. ಆವಾಗ ಆ ಕನ್ಫ್ಯೂಷನಲ್ಲೇ ಗಾಡಿ ಸ್ಟಾರ್ಟ್ ಮಾಡಿಕೊಂಡು ಅಜಿತ್ ಮತ್ತು ಸತ್ಯ ಇಬ್ಬರೂ ಗಾಡೀಲಿ ಹೊಂಟೋಗ್ತಾರೆ. ಆವಾಗ ಲಕ್ಷ್ಮಿಗೆ ತುಂಬ ಕೋಪ ಬರ್ತಾ ಇರುತ್ತೆ. ಏನು ಮಾಡೋದು, ಅಜಿತ್ ಸಾಹೇಬ್ರು ಹೋಗ್ತಾ ಇರೋ ದಾರಿ ಸರಿ ಇಲ್ಲ, ನಾನು ಇವಾಗ ಭೂಮಿಗೆ ಏನಾದ್ರು ಫೋನ್ ಮಾಡಿ ಹೇಳ್ತೀನಿ ಇರು ಅಂತ ಹೇಳ್ಬಿಟ್ಟು ಫೋನ್ ತೊಗೊತಾಳೆ. ಫೋನ್ ತೊಗೊಂಬಿಟ್ಟು, ಲಕ್ಷ್ಮಿ ನಿನಗೆ ಬುದ್ಧಿ ಇಲ್ಲ, ಅಲ್ಲಿ ಭೂಮಿ ಎಲ್ಲ ಫೋನು ತೆಗ್ದು ನಿನ್ನ ಕೈಲೇನು ಕೊಟ್ಬಿಟ್ಟು ಹೋಗಿದ್ದಾಳೆ, ನೀನು ಅವಳಿಗೆ ಇಲ್ಲಿಂದ ಫೋನ್ ಮಾಡ್ತೀಯಾ ಅಂತ ಹೇಳ್ಬಿಟ್ಟು ಅವಳೇ ಮಾತಾಡ್ಕೊತಾ ಇರ್ತಾಳೆ. ಜನ ಮತ್ತು ದೇವಯ್ಯನಿ ಇಬ್ಬರೂ ಆಚೆ ಕಡೆ ಲಾನಲ್ಲಿ ನಿಂತಿರ್ತಾರೆ. ಏನು ಮಾಮ್, ಈ ನಡುವೆ ತುಂಬ ಖುಷಿಯಾಗಿದೆಯಾ, ಮೊದಲಾದರೆ ಅಜಿತನ ಮೇಲೆ ಭಯ ಇರ್ತಿತ್ತು, ಮತ್ತು ಏನಾಗ್ಬಿಡುತ್ತೋ ನೆಕ್ಸ್ಟು ಅಂತ ಫುಲ್ ಹೆದರ್ಕೊತಾ ಇದೆ. ಇವಾಗ ನೋಡಿದ್ರೆ ಏನು ತುಂಬ ಕಾನ್ಫಿಡೆಂಟಾಗಿ ಇಷ್ಟೊಂದು ಖುಷಿಯಾಗಿದೆಯಾ, ಏನೋ ವಿಷಯ ಮುಚ್ಚಿಡ್ತಾ ಇದೆಯಾ ನನ್ನ ಹತ್ರ ಅಂತ ಕೇಳ್ತಿರ್ತಾಳೆ. ಏನೂ ಇಲ್ಲ ಬೇಬಿ ಅಂತ ಹೇಳ್ತಿರ್ತಾಳೆ. ನೀನು ಯಾವಾಗ ಹೇಳಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ಯೋ ಆವಾಗ ಹೇಳ್ತೀಯಾ, ನೀನು ಹೇಳಬೇಕು ಅನ್ನೋ ಟೈಮ್ ಬಂದಾಗಲೇ ನನಗೆ ಹೇಳುವಂತೆ, ನನಗೇನು ಅರ್ಜೆಂಟ್ ಇಲ್ಲ ಅಂತ ಹೇಳ್ತಿರ್ತಾಳೆ. ಹೌದು ಬೇಬಿ, ನಾನು ಯಾವಾಗ ಹೇಳಬೇಕು ಅದನ್ನೇ ಹೇಳ್ತೀನಿ, ಆದರೆ ನೀನು ನನಗೆ ನಾವು ಅಂದ್ಕೊಂಡಂಗೆ ಎಲ್ಲ ಆಗ್ತಾಯಿದೆಯಲ್ಲ, ಅದಕ್ಕೆ ನನಗೆ ತುಂಬ ಸಂತೋಷ ಆಗ್ತಾ ಇದೆ ಅಂತ ಹೇಳ್ತಾಳೆ. ಏನಾಗಿದೆ ಮ್ಯಾಮ್ ನೀನು ಅನ್ಕೊಂಡಂಗೆ ಅಂತ ಕೇಳ್ತಾಳೆ. ಈಗ ನೋಡು, ನೀನು ಈ ಮನೆ ಸೊಸೆ ಆಗಬೇಕು ಅಂತ ನಾನು ಅಂದ್ಕೊಂಡಿದ್ದೆ, ಇವಾಗ ನಿನ್ನ ಅಚ್ಚಿನ ಮದುವೆ ಆಗ್ಬಿಟ್ಟು ಈ ಮನೆ ಸೊಸೆನೂ ಆಗೋದೆ. ಈಗ ಮನೆಯವ್ರ ಎಲ್ಲರೂ ನೀನು ಬುಟ್ಟಿಗೆ ಹಾಕೊಬೇಕು ಅಂತ ಅಂದ್ಕೊಂಡಿದ್ದೀನಿ, ಅದನ್ನು ನೀನು ಹೋಗ್ತಾ ನೀನು ಎಲ್ಲ ಕೆಲಸನೂ ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ತೀಯ. ಈಗ ನನಗೆ ಇನ್ನೇನು ಟೆನ್ಷನು, ನನಗೆಲ್ಲನೂ ನಾವು ಅಂದ್ಕೊಂಡಂಗೆ ಆಗ್ತಾಯಿದೆಯಲ್ಲ, ಅದ್ರ ಜೊತೆಗೆ ಈ ಮನೆ ಅಧಿಕಾರನ ನಾವು ತೊಗೊಂಬಿಟ್ಟ ಅಂದರೆ ನಮ್ಗೆ ಇನ್ನೇನು ಬೇಡ ಅಂತ ಹೇಳ್ತಾ ಇರ್ತಾಳೆ. ಆವಾಗ ಅದೂ ಆಗುತ್ತೆ ಮಾಮ್, ಆದರೆ ನೀವೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಅದನ್ನು ಆದಷ್ಟು ಬೇಗ ಮಾಡಿ, ಅದನ್ನು ರೈಟ್ ಟೈಮ್ ಬಂದಾಗ ನನಗೂ ಹೇಳಿ, ನಾವು ಇಲ್ಲೇ ನಿಂತಿರೋ ಜಾಸ್ತಿ ಹೊತ್ತು ಮನೆಯವ್ರಿಗೆಲ್ಲ ಡೌಟ್ ಬರುತ್ತೆ, ಫಸ್ಟು ನಾವು ಒಳಗಡೆ ಹೋಗೋಣ ಬನ್ನಿ ಅಂತ ಹೇಳ್ತಾಳೆ. ಹೌದು ಸರಿಯಾದ ಟೈಮು, ನಾವು ಫಸ್ಟ್ ಒಳಗಡೆ ಹೋಗೋಣ ನಡಿ, ನಾವು ಇಲ್ಲಿ ಬೇರೆಯವ್ರನ್ನ ಕಟ್ ಮಾಡಿದ್ದು ಸಾಕು, ಮನೆ ಒಳಗಡೆ ಹೋಗ್ಬಿಟ್ಟು ಕೇಕ್ನ ಕಟ್ ಮಾಡುವಂತೆ ಅಂತ ಹೇಳ್ಬಿಟ್ಟು ಅಮ್ಮ ಮಕ್ಕಳು ಇಬ್ಬರೂ ಒಳಗಡೆಗೆ ಹೋಗ್ತಾರೆ. ಒಳಗಡೆ ಕೇಕ್ ಕಟ್ ಮಾಡಿಸೋದಕ್ಕೆ ಅಂತ ಎಲ್ಲ ರೆಡಿಯಾಗಿರುತ್ತೆ. ನಚ್ಚಿ ಮತ್ತು ಅಂಜನ ಇಬ್ಬರೂ ಕೇಕ್ ಮುಂದೆ ನಿಂತ್ಕೊಂಡಿರ್ತಾರೆ. ಆವಾಗ ಇನ್ನೇನು ಕೇಕ್ ಕಟ್ ಮಾಡಬೇಕು ಅಂತ ಹೋಗ್ತಾ ಇರ್ತಾರೆ. ಆವಾಗ ಅಜಿತ್ ಹೇಳ್ತಾನೆ, ಇದು ನ್ಯಾಯ ಅಲ್ಲ ಅಮ್ಮ, ಅಪ್ಪ ನೀವಿಬ್ಬರು ತಪ್ಪು ಮಾಡ್ತಾ ಇದ್ದೀರಾ, ಏನಮ್ಮ ಇದು, ನನಗೊಂದು ನ್ಯಾಯ ಅವ್ನಿಗೊಂದು ನ್ಯಾಯನಾ ಅಂತ ಇರ್ತಾನೆ. ಏನಾಯಿತು ಅಜಿತ, ನಾನೇನೋ ಮಾಡಿದೆ ಅಂತ ಸಂಗೀತ ಕೇಳ್ತಾ ಇರ್ತಾಳೆ. ಆವಾಗ ನೀನು ನಾನು ಭೂಮಿ ಕೈಯಲ್ಲಿ ಕೇಕ್ ಕಟ್ ಮಾಡಿಸ್ಬೇಕಾದ್ರೆ ಪ್ರಪೋಸ್ ಮಾಡಿಸು ಅದು ಇದು ಅಂತೆಲ್ಲ ನನ್ನ ಮೇಲೆ ಕಂಡೀಷನ್ ಆಗ್ತಾಯಿದ್ರಿ, ನಿನ್ನ ಗಂಡನ ಪ್ರೀತಿಯ ಮಗ ಅಂತ ಹೇಳ್ಬಿಟ್ಟು ನಚ್ಚಿಗೇನೂ ಇಲ್ವಾ ಅಂತ ಕೇಳ್ತಾ ಇರ್ತಾನೆ. ಅಯ್ಯೋ, ನನ್ನ ಪ್ರೀತಿ ಮಗನ ಅದನ್ನು ಮಾಡ್ತಾನೆ ನಚ್ಚಿ, ಇವಾಗ ನಿನ್ನ ಹೆಂಡ್ತಿಗೆ ನೀನು ಪ್ರಪೋಸ್ ಮಾಡೋ ಅಂತ ಹೇಳ್ತಾರೆ. ಆವಾಗ ನಚ್ಚಿ ಅಂಜನನ ಕರ್ಕೊಬಂದ್ಬಿಟ್ಟು, ನೀನು ನನ್ನ ಫಸ್ಟ್ ಟೈಮ್ ನನ್ನ ಮನಸ್ಸಲ್ಲಿ ಪ್ರೀತಿನ ಕ್ರಿಯೇಟ್ ಮಾಡಿದವಳು, ನಿನ್ನ ನಾನು ತುಂಬ ಪ್ರೀತಿಸ್ತೀನಿ ಅಂಜು ಅಂತ ಹೇಳ್ಬಿಟ್ಟು ಅವಳನ್ನ ತಪ್ಕೊತಾನೆ. ಅಯ್ಯೋ ಅಂಜು ಅಂತ ಪ್ರಪೋಸ್ ಮಾಡ್ತಾನೆ. ಅವಾಗ ಅವಳಿಗೆ ತುಂಬ ಖುಷಿ ಆಗತ್ತೆ. ಪ್ರಪೋಸ್ ಮಾಡಿಬಿಟ್ಟು, ಸರಿ ಇವಾಗೆಲ್ಲ ಕರೆಕ್ಟಾಗಿದೆ, ಓಕೆ ಕಟ್ ಮಾಡು ಅಂತ ಹೇಳ್ತಾನೆ ಅಜಿತ್. ಓಕೆನಾ ಬ್ರೋ, ಇವಾಗೆಲ್ಲ ಕರೆಕ್ಟಾ ಅಂತ ಹೇಳ್ಬಿಟ್ಟು ಇಬ್ಬರು ಕೇಕ್ ಕಟ್ ಮಾಡೋದಕ್ಕೆ ಅಂತ ಹೋಗ್ತಾರೆ. ಆವಾಗ ಕೇಕ್ ಕಟ್ ಮಾಡೋದಕ್ಕೆ ಅಂತ ಹೋಗ್ತಾಳೆ. ಆವಾಗ ಬರ್ತ್ಡೇ ಬ್ಲಾಸ್ಟ್ ಎಲ್ಲ ಮಾಡಿ ಎಲ್ಲರೂ ಖುಷಿ ಪಡ್ತಾ ಇರ್ತಾರೆ. ಕೇಕ್ ಕಟ್ ಮಾಡಿಬಿಟ್ಟು ಫಸ್ಟು ಕೇಕ್ನ ನಚ್ಚಿಗೆ ತಿನ್ನಿಸ್ತಾಳೆ, ನಚ್ಚಿ ತಿರ್ಗಿ ಅಂಜನಾಗೆ ತಿನ್ನಿಸ್ತಾನೆ. ಇವತ್ತಿನ ಸಂಚಿಕೆ ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮುಂದಿನ ಸಂಚಿಕೆ ಒಂದಿಗೆ ಮತ್ತೆ ಭೇಟಿಯಾಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು.